ನಮ್ಮ ಫ್ಯಾಕ್ಟರಿಯಲ್ಲಿ ಬಿಡಿ ಮಾಲು ಸಿಗಬೇಕಾದರೂ ಕಷ್ಟವಾಗಿದೆ. ಆದರೂ ಹೋದ ಕೆಲಸ ಸಕ್ಸಸ್ ಆಗಿದೆ. ಯಾಕಂದರೆ ಅಂದಿನಿಂದ ಇಂದಿನವರೆಗೂ ರೇಟಿನಲ್ಲಿ 10 ಪಟ್ಟು ಜಾಸ್ತಿ ಆಗಿದೆ. ಎಷ್ಟಾದರೂ ತರಲೇಬೇಕಲ್ಲವೇ? ಇದರಲ್ಲಿ ಹೋಗಿ ಬಂದ ಖರ್ಚು ಎಷ್ಟಾಯ್ತು? ಖರೀದಿ ಮಾಡಿಕೊಂಡು ಬಂದ ಸಾಮಾನು ಒರಿಜಿನಲ್ ಇದ್ದವೆ ತಾನೆ. ರೇಟಿನಲ್ಲಿ ಜಾಸ್ತಿ ಆದರೂ ಮಾಲು ಮಾತ್ರ ಪಕ್ಕಾಗವ್ರೆ. ಯಾಕಂದರೆ 10 ವರ್ಷ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ಸರಿಯಾದ ಖರ್ಚಿನೊಂದಿಗೆ ಪಟ್ಟಿ ಇಲ್ಲಿದೆ ಗೌಡ್ರೆ. ಏಕೆ ಬೇಸರ ಅಂತ ಕಾಡ್ತಿದ್ದೀರಲ್ಲ? ದುಬೈಯಲ್ಲಿ ನನ್ನ ಸ್ನೇಹಿತ ನಮ್ಮ ಊರಿನಲ್ಲಿ ಶುಗರ್ ಫ್ಯಾಕ್ಟರಿ ಕಟ್ಟುತ್ತಾನಂತೆ. ಅದಕ್ಕೆ ಅಂತ ದೊಡ್ಡ ಜಾಗ ಯಾವನಿದೆ ಅಂತ ವಿಚಾರ ಮಾಡುತ್ತಿದ್ದೆ. ನಮ್ಮ ಊರಿನ ಪಕ್ಕದಲ್ಲಿ ನಮ್ಮ ಊರಿನ ಧರ್ಮಾಧಿಕಾರಿಯಾದ ರಾಯಣ್ಣನವರ 106 ಎಕರೆ ಜಮೀನು ನಮ್ಮ ಕೈಲಿರಬೇಕಾದ್ರೆ ಬೇರೆಯವರ ಜಮೀನನ್ನು ಏಕೆ ಹುಡುಕಬೇಕು? ಹೌದು, ಈ ಶ್ರೀಮಂತರ ಕೋನಾಗಿ ಜಾಲಿ ಮಾಡಿಸಬೇಕಾದರೆ ಅವನ ಸರ್ವಾಸ್ತಿಯನ್ನು ಬೆಳೆಸಿಕೊಂಡು ಅವನ ಬೀದಿಯಲ್ಲಿ ಭಿಕಾರಿಯಾಗಿ ತಿರುವಾಗಿ ಮಾಡುವವರಿಗೂ ನನ್ನ ಮನಸ್ಸಿಗೂ ನೆಮ್ಮದಿಲ್ಲ. ಗೌಡ್ರೆ, ನೀವು ಬೆಳು ಮಾಡಿ ತೋರಿಸಿದ್ರೆ ಸಾಕು. ಅವರ ಉಂಡವನ್ನು ತುಂಡು ತುಂಡಾಗಿ ಕತ್ತರಿಸಿ ಅವರ ರಕ್ತ ಕುಡಿದು ಬಿಡ್ತೇನೆ. ಮನೋಜ್, ನೀನಂದ್ರೆ ನಿನಗೆ ಪಂಚಪ್ರಾಣ. ನಿನ್ನಂತೆ 4 ಜನ ಬಲಗ ಇದ್ದರೆ ಪ್ರಪಂಚದ ಪ್ರಳಯ ಮಾಡಬಲ್ಲೆ. ಅಷ್ಟೇ ಅಲ್ಲ, ಯಾವಾಗಲೂ ನೀನು ನನ್ನ ಜೊತೆಲೇ ಇರಬೇಕು ಮತ್ತು ಪ್ರತಿಯೊಂದು ಕೆಲಸದಲ್ಲಿ ಭಾಗಿಯಾಗಬೇಕು. ಆ ರಾಯಣ್ಣನನ್ನು ಕರೆದುಕೊಂಡು ಬಾ. ಆಯ್ತು ಗೌಡ್ರೆ, ಈಗಲೇ ಹೋಗಿ ಆ ರಾಯಣ್ಣನನ್ನು ದೇವರ ಮುಂದೆ ಬಲಿ ಕೊಡುವ ಕೋಣವನ್ನು ಹೇಗೆ ಎಳೆದುಕೊಂಡು ಬರ್ತಾರೆ ಹಾಗೆ ಅವರನ್ನು ದಾರದರನ್ನು ಎಳೆದುಕೊಂಡು ಬರ್ತೀನಿ. ಗೌಡ್ರೆ, ನಾನಿನ್ ಬರ್ತೀನಿ. ಗೌಡ್ರೆ, ತಾವು ಆರೋಗ್ಯವಾಗಿದ್ದೀರಿ ತಾನೆ? ನಮಸ್ಕಾರ. ಬನ್ನಿ ಮೇಲೆ ಉದಯ. ಪ್ರಯಾಣ ಸುಖಕಾರ್ಯವಾಯ್ತು ತಾನೆ? ಹೈದರಾಬಾದ್ನಿಂದ ಯಾವಾಗ ಬನ್ನಿ? ಪರವಾಗಿಲ್ಲ, ನಾನು ಹೇಳೋ ಕೆಲಸ ಗೌಡ್ರೆ. ಅದೇ ಕೆಲಸದಲ್ಲಿ ಹೋಗಿ ನನ್ನ ಮನೋಜ್. ಬಂಗಾರಪ್ಪ, ಈ ಲಗೇಜನ್ನು ಒಳಗಡೆ ಒಯ್ದು ಬರುವಾಗ ಒಂದು ಇಸ್ಕಿ ಬಾಟಲಿಯನ್ನು ತಗೊಂಡು ಬಾ. ಹಾ, ಕಣ್ಣು ಕುಕ್ಕುವಂತೆ ಸುಂದರಿಯನ್ನು ಅರಮನೆಗೆ ಕರೆದುಕೊಂಡು ಬಾ. ಆಯ್ತು, ಹಂಗ ಹೋಗಿ ಹಿಂಗೆ ಬಂದ್ಬಿಟ್ಟು ತೋರಿ.